ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಲ್ರೆಡಿ ನಾನು ಬಹಳಷ್ಟು ವಿಡಿಯೋಸ್ಗಳಲ್ಲಿ ನಿಮಗೆ ಹೇಳೀನಿ, ಇನ್ನು ಮೇಲಿಂದ ಸ್ವಲ್ಪ ಸ್ಟಡಿ ವ್ಲಾಗ್ಗಳು ಜಾಸ್ತಿ ಹಾಕ್ತೀನಿ ಅಂತೇಳಿ. ಇದರಿಂದ ಟಿ ಇ ಟಿ ಓದೋರಿಗೂ ಕೂಡ ಒಂದು ಮೋಟಿವೇಟ್ ಆದಂಗೆ ಆಗ್ತೈತಿ. ಅದಕ್ಕೋಸ್ಕರ ಮತ್ತು ನಾನು ಯಾವ ರೀತಿ ಡೈಲಿ ಸ್ಟಡಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಮಧ್ಯಾಹ್ನ 1:45 ಗಂಟೆ ಆಗೈತಿ, 1:45 ಗಂಟೆ ಆಗೈತಿ. ಈಗ ನಾನು ಸೈಕಾಲಜಿ ತೊಗೊಂಡಿನಿ. ಯಾವಾಗಲೂ ಫ್ರೆಶ್ ಮೂಡಿದ್ದಾಗ ಸೈಕಾಲಜಿ ಓದಿ ಮುಗಿಸ್ಬಿಡ್ತೀನಿ. ಸ್ವಲ್ಪ ಜಾಸ್ತಿನೇ ಪೋಷಣದ ಬೆಳವಣಿಗೆ ಮತ್ತು ವಿಕಾಸ ಲೆಸನ್ದು. ಹೀಗಾಗಿ ಮಧ್ಯಾಹ್ನ ಫುಲ್ ಬೆಳವಣಿಗೆ ಮತ್ತು ವಿಕಾಸನೇ ಓದೋದಾಯಿತು. ಬೇರೆ ಯಾವ ಸಬ್ಜೆಕ್ಟನ್ನು ಓದೋದಾಗಲಿಲ್ಲ. EVS ಆಲ್ಮೋಸ್ಟ್ 5th ಕ್ಲಾಸಿಂದು ನೋಟ್ಸ್ ಮಾಡ್ಕೊಳ್ಳೋದು ಮುಗ್ದೈತಿ. ಅದಾದಮೇಲೆ ನೆಕ್ಸ್ಟ್ 6th ಕ್ಲಾಸಿಂದು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತಲೂ ಮುಂಚೆ ಒಂದು ಸ್ವಲ್ಪ ಮ್ಯಾಥ್ಸ್ 1-2 ಲೆಸನ್ ಮುಗಿಸ್ಬೇಕು ಅಂತ ಅಂದ್ಕೊಂಡಿನಿ. ಯಾಕಂದರೆ ಅದನ್ನು ಜೊತೆಗೆ ಒಯ್ಯಬೇಕು. ಒಮ್ಮೆ ನಾವು ಎಕ್ಸಾಮ್ ಸಮೀಪ ಬಂದಾಗೆ ಮ್ಯಾಥ್ಸ್ ನೋಡ್ಕೋತೀನಿ ಅಂದ್ರೆ ಆಗಂಗಿಲ್ಲ. ಒಂದೊಂದು ಲೆಸನನ್ನೇ ಹೀಗೆ ನಾವು ನಡು ಕಂಪ್ಲೀಟ್ ಮಾಡ್ಕೋತಾ ಹೋದ್ವಿ ಅಂತಂದ್ರೆ ಅವಾಗ ಮತ್ತೆ ರಿವಿಷನ್ ಕವರ್ ಮಾಡ್ಕೋಬೋದು. ಎಲ್ಲ ಲೆಸನ್ಗಳನ್ನು ಒಂದು ಸರ್ತಿ ನೋಡ್ಕೊಂಡ್ವಿ ಅಂತಂದ್ರೆ ಎಕ್ಸಾಮ್ ಟೈಮಲ್ಲಿ ಜಸ್ಟ್ ನಾವು ಕ್ವಶನ್ ಸಾಲ್ವ್ ಮಾಡ್ಕೋತಾ ಹೋದ್ವಿ ಅಂತಂದ್ರೆ ನಮಗೆ ಟ್ರಿಕ್ಸ್ಗಳು ಗೊತ್ತಾಗ್ಕೋತಾ ಹೋಗ್ತಾವೆ. ಮೊಬೈಲ್ನ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಈ ರೀತಿ ರ್ಯಾಂಡಮ್ ಕ್ವಶನ್ಸ್ ಇರ್ತಾವೆ. ಒಂದೇ ಚಾಪ್ಟರ್ ಮೇಲೆ ಕ್ವಶನ್ಸ್ ಇರಲ್ಲ. ಅದಕ್ಕೋಸ್ಕರ ಮೊದಲಿಗೆ ನಾವು ಎಲ್ಲ ಮ್ಯಾಥ್ಸ್ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಕ್ವಶನ್ಸ್ ಸಾಲ್ವ್ ಮಾಡ್ಕೋತಾ ಹೋಗಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ಒಂದು ಟಾಪಿಕ್ ಮುಗಿದಾದ್ಮೇಲೆ ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ಬೋದು. ಆದರೆ ಒಂದೇ ಕಡೆಗೆ ಎಲ್ಲ ಒಂದೇ ಲೆಸನ್ದು ಕ್ವಶನ್ಸ್ ಸಿಗಲ್ಲ. ಎಲ್ಲ ಪಾಠದ್ದು ರ್ಯಾಂಡಮ್ ಆಗಿ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನೋಡಬೇಕು ಯಾವ ರೀತಿ ಮಾಡೋದಾಗ್ತೈತಿ ಗೊತ್ತಿಲ್ಲ. ಆದರೆ ಮೊದಲಿಗೆ ಈಗ ಮ್ಯಾಥ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ನಾಳೆ ಹಿಡಿದು ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಈ ಮ್ಯಾಥ್ಸ್ ಚಾಪ್ಟರ್ಸ್ಗಳ ಮೇಲೆ ಅಷ್ಟು ವಿಡಿಯೋಸ್ಗಳಿಲ್ಲ, ಬರೀ ರ್ಯಾಂಡಮ್ ಕ್ವಶನ್ಸ್ ಅದಾವು. ಅದಕ್ಕೋಸ್ಕರ ನಾವು ಅವು ನೋಡೋಕ್ಕಿಂತ ಮುಂಚೆ 6th ಹಿಡಿದು ಎಲ್ಲ ಕ್ಲಾಸದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೋತ ಹೋದ್ರೆ ನಮಗೆ ಈಸಿ ಆಗಿಬಿಡ್ತೈತಿ. ಅದಕ್ಕೋಸ್ಕರ ನಾಳೆಯಿಂದ 6th ದಿಂದನೇ ನಾನು ಸ್ಟಾರ್ಟ್ ಮಾಡ್ತೀನಿ. ಗೌರ್ಮೆಂಟ್ ಬುಕ್ಸ್ಗಳನ್ನು ರೆಫರ್ ಮಾಡಿಕೊಂಡು ಮೊದಲಿಗೆ ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ತೀನಿ. ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕ್ವಶನ್ ಆನ್ಸರನ್ನು ನಾನು ಸಾಲ್ವ್ ಮಾಡ್ಕೋತಾ ಹೋಗ್ತೀನಿ. ನೋಡೋಣ, ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಬೇಕಾದ್ರೆ ವಿಡಿಯೋಸ್ ಮಾಡಿ ಹಾಕ್ತೀನಿ ಬೇಕಿತ್ತಂದ್ರೆ. ಆದರೆ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಆದಷ್ಟು ಟ್ರಿಕ್ಸ್ಗಳ ಮೇಲೆ ಬಿಡಿಸೋದು ಟ್ರೈ ಮಾಡಬೇಕು. ಡಿಟೇಲಾಗಿ ನಾವೀಗ ಪ್ರೈಮರಿ ಸ್ಕೂಲ್ ಥರ ಮತ್ತು ಹೈಸ್ಕೂಲ್ ಥರ ಬಿಡಿಸ್ಕೊಂಡು ಕುಂತ್ರೆ ಆಗಂಗಿಲ್ಲ. ಟ್ರಿಕ್ಸ್ಗಳನ್ನು ಮಾಡಿದ್ವಿ ಅಂತಂದ್ರೆ ಜಲ್ದಿ ಮುಗೀತದೆ ಎಕ್ಸಾಮ್ನಾಗ. ನಾವು ಎಲ್ಲನೂ ಪದ್ಧತಿ ಲೆಕ್ಕ ಮಾಡ್ಕೋತ ಕುಂತ್ರೆ ಆಗಂಗಿಲ್ಲ ಅಲ್ಲಿ. ಅದಕ್ಕೋಸ್ಕರ ನಾವು ವಿಡಿಯೋಸ್ಗಳನ್ನು ಸ್ವಲ್ಪ ನೋಡಲೇಬೇಕಾಗ್ತೈತಿ. ಆದರೆ ಮೊದಲು ಬೇಸಿಕ್ ಥಿಂಗ್ಸ್ಗಳನ್ನು ನಾವು ತಿಳ್ಕೊಬೇಕು. ಅದಾದಮೇಲೆ ನಾವು ವಿಡಿಯೋಸ್ಗಳನ್ನು ನೋಡಿದ್ವಿ ಅಂದ್ರೆ ಅವ್ರು ಹೇಳಿದ್ದು ನಮ್ಗೆ ತಿಳಿತೈತಿ. ಇವತ್ತು ನಾನು ಸೈಕಾಲಜಿ ಒಳಗೆ ಪೂರ್ವ ಬಾಲ್ಯದ ಲಕ್ಷಣಗಳು ಮತ್ತು ಉತ್ತರ ಬಾಲ್ಯದ ಲಕ್ಷಣಗಳು, ಪೂರ್ವ ಬಾಲ್ಯದ ಮತ್ತು ಉತ್ತರ ಬಾಲ್ಯದ ಬೌದ್ಧಿಕ ವಿಕಾಸ, ದೈಹಿಕ ವಿಕಾಸ ಮತ್ತು ಸಂವೇಗಾತ್ಮಕ ವಿಕಾಸ, ಸಾಮಾಜಿಕ ವಿಕಾಸ, ಇವೆಲ್ಲ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಂಡಿನಿ. ಅದ್ರ ಜೊತೆಗೆ ತಾರುಣ್ಯಾವಸ್ಥೆ ಸ್ಟಾರ್ಟ್ ಮಾಡಿದ್ದೆ. ತಾರುಣ್ಯಾವಸ್ಥೆ ಫುಲ್ ಮುಗ್ದಿಲ್ಲ, ಜಸ್ಟ್ ರೀಡ್ ಮಾಡಿದೆ, ಅದನ್ನಿನ್ನೂ ಪಾಯಿಂಟ್ಸ್ ಮಾಡ್ಕೊಂಡಿಲ್ಲ. ಮತ್ತು ಈ ಲಾಂಗ್ ಪಾಯಿಂಟ್ಸ್ ಜೊತೆಗೆ ಇನ್ನೊಂದು ಶಾರ್ಟ್ ಪಾಯಿಂಟ್ಸ್ ಕೂಡ ಮಾಡಿಡ್ತೀನಿ. ಒಂದು ಪೇಪರ್ನಲ್ಲಿ ಒಂದು ಚಾಪ್ಟರ್ ಮುಗಿಯುವಂಗೆ. ಮೊದಲನೇದು ಚಾಪ್ಟರ್ ಅಂತೂ ಒಂದು ಪೇಪರ್ನೊಳಗೆ ಮುಗಿತೈತಿ. ಸೆಕೆಂಡ್ ಚಾಪ್ಟರ್ ಸ್ವಲ್ಪ 2-3 ಪೇಜ್ ಆಗ್ಬೋದು. ಈ ರೀತಿ ನಾನು ಒಂದೊಂದು ಚಾಪ್ಟರ್ ಮೇಲೆ ಶಾರ್ಟ್ ಪಾಯಿಂಟ್ಸ್ಗಳನ್ನು ಮಾಡ್ಕೋತ ಹೋಗ್ತೀನಿ. ಜಸ್ಟ್ ಆ ಪಾಯಿಂಟ್ಸ್ಗಳನ್ನು ನೋಡಿದ್ರೆ ಅದ್ರ ಬಗ್ಗೆ ಎಲ್ಲ ನಾನು ರಿವೈಸ್ ಮಾಡ್ಕೋತಾ ಹೋಗ್ತೀನಿ. ಈಗ ಮನೋವಿಜ್ಞಾನ ಎಂಬ ಪದದಿಂದ ಹಿಡಿದು ಏನು ಎಲ್ಲ ಮನೋವಿಜ್ಞಾನದ ಪಂಥಗಳು ಅದಾವಲ್ಲ ಅಲ್ಲಿವರೆಗೂ ಕೂಡ ಸಣ್ಣ ಪಾಯಿಂಟ್ಸ್ಗಳನ್ನು ಮಾಡಿ ಇಟ್ಟೀನಿ. ಅದನ್ನ ಬೇಕಿದ್ರೆ ನಾನು ಒಂದು ಫೋಟೋ ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತೀನಿ. ಇವತ್ತಾಗಲ್ಲ, ನಾಳೆ ಅಥವಾ ನಾಡಿದ್ದು ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ಮಾಡಬೇಕು. ಅಂದರೆ ಆ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ನಾವು ಹಿಂದಿಂದೆಲ್ಲ ಗ್ಲ್ಯಾನ್ಸ್ ಮಾಡ್ಕೋಬೇಕು. ಅದ್ರ ಹಿಂದೆ ಮುಂದೆ ಏನೇನು ಬರ್ತದೆ ಎಲ್ಲ ಗ್ಲ್ಯಾನ್ಸ್ ಮಾಡ್ಕೋಬೇಕು. ಆ ರೀತಿಯಾಗಿ ನಾನು ಪಾಯಿಂಟ್ಸ್ ಮಾಡಿರ್ತೀನಿ. ನೋಡೋಣ, ಆಯ್ತಂದ್ರೆ ಹಾಕಿರ್ತೀನಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತ್ರ ಮ್ಯಾಥ್ಸ್ ಚಾಲೂ ಮಾಡ್ತೀನಿ ನಾನು.
ನಾನಿವತ್ತು ಮಧ್ಯಾಹ್ನ 2 ಗಂಟೆಯಿಂದ ಎಲ್ಲ ಕೆಲಸ ಮುಗಿಸಿ ಊಟ ಮುಗಿಸಿ ಕುಂತು ಬರೋಬ್ಬರಿ 4:15 ಗಂಟೆ ತನಕ ಕುಂತೀನಿ. ಅಂದರೆ ಟೋಟಲಿ 2:30 ಗಂಟೆ ನಂದು ಅಭ್ಯಾಸ ಆಯಿತು. ಮಧ್ಯಾಹ್ನ ಪೂರ್ತಿ ಸೈಕಾಲಜಿನೇ ಆಯ್ತು ನೋಡಿರಿ. ಸ್ವಲ್ಪ ಪಾಯಿಂಟ್ಸ್ಗಳು ಜಾಸ್ತಿ ಇದಾವೆ. ಉತ್ತರ ಬಾಲ್ಯ ಮತ್ತು ಪೂರ್ವ ಬಾಲ್ಯ ಹಾಗೂ ತಾರುಣ್ಯದು ಎಲ್ಲ ಸ್ವಲ್ಪ ಡಿಟೇಲ್ ಆಗಿ ಓದಬೇಕು. ಈಗ ಸಂಜೆಗೆ 8 ಗಂಟೆ ಆಗಿತ್ತು, ಪೌಣೆ 8 ಆಗಿತ್ತು. ಮತ್ತು ಸ್ಟಡಿ ಕುಂತೀನಿ. ಎಲ್ಲ ಕೆಲಸ ಸಂಜೆದೆಲ್ಲ ಮುಗಿಸಿ ಸ್ಟಡಿ ಕುಂತೀನಿ. EVS 5th ಕ್ಲಾಸದು ಒಂದು 10 ಪೇಜಸ್ ಪಾಯಿಂಟ್ಸ್ ಮಾಡ್ಕೊಳ್ಳೋದು ಉಳಿದೈತೆ ಅಷ್ಟೇ. ಅದಾದಮೇಲೆ ನಾನೀಗ ಮ್ಯಾಥ್ಸ್ದು ಸಿಲೆಬಸ್ ರೆಡಿ ಮಾಡ್ಕೊಳಕ್ತೀನಿ. ಅಂದರೆ ಯಾವ್ಯಾವ ಟಾಪಿಕ್ಸ್ಗಳನ್ನು ಓದಬೇಕು ಅಂಥೇಳಿ. ಅಂದ್ರೆ ನನಗೆ ಯೂಟ್ಯೂಬ್ನೊಳಗೆ ಸರ್ಚ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಮತ್ತು ಯಾವುದಾದ್ರೂ ಬುಕ್ಸ್ ಇತ್ತಂದ್ರೆ ನೋಡಿ ಅಭ್ಯಾಸ ಮಾಡ್ಲಿಕ್ಕೆ ಬರ್ತೈತಿ. ಮೊದಲಿಗೆ ನಮ್ಗೆ ಸಿಲೆಬಸ್ ಬೇಕಾಗ್ತೈತಿ. ಮೊದಲಿಗೆ ಸ್ಟಾರ್ಟಿಂಗ್ ಇರೋದೇ ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನಂಬರ್ ಥಿಯರಿ ಬಗ್ಗೆನೇ ಬರ್ತೈತಿ. ಮೊದಲಿಗೆ ನಾವು ಅದೇ ಟಾಪಿಕನ್ನು ಸ್ಟಡಿ ಮಾಡಬೇಕು. ಪೂರ್ಣ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು, ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು, ಈ ರೀತಿಯಾಗಿ ಮೊದಲಿಗೆ ನಂಬರ್ ಥಿಯರಿಯನ್ನು ಓದಿಕೊಂಡು ನೆಕ್ಸ್ಟ್ ಸಮಾಂತರ ಶ್ರೇಣಿ ಬರ್ಬೋದು ಅಂತ ಅಂದ್ಕೊತೀನಿ. ಇದನ್ನೆಲ್ಲ ನಾನು ಈಗ ಒಂದು ಸಿಲೆಬಸನ್ನು ಒಂದು ನೋಟ್ಬುಕ್ ಒಳಗೆ ಬರ್ಕೊಳಾಕ್ತೀನಿ. ಅದಾದಮೇಲೆ ಆ ಸಿಲೆಬಸ್ ಪ್ರಕಾರನೇ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಕೂಡ SR ಎಜುಕೇಷನ್ದವ್ರದ್ದು ಲೈವ್ ಕ್ಲಾಸ್ ಇರಲಿಲ್ಲ, ಯಾಕೋ ಗೊತ್ತಿಲ್ಲ. ಆದರೆ ಒಂದು ವಿಡಿಯೋ ನನ್ನ ಬ್ಯಾಕ್ ಉಳಿದಿತ್ತು, ಅದನ್ನೇ ನಾನು ಸ್ಟಡಿ ಮಾಡಾಕ್ತೀನಿ. ಈಗ ಅದನ್ನು ಮುಗಿಸ್ಕೊಂಡೆ ಅಂತಂದರೆ ನೆಕ್ಸ್ಟ್ ಡೇ ಮತ್ತು ಅವ್ರದ್ದು ಕರೆಕ್ಟ್ ಲೈವ್ ಕ್ಲಾಸನ್ನು ನೋಡಿಕೊಂಡು ಅಪ್ಡೇಟ್ ಇರ್ಬೋದು. ಯಾವುದು ಬ್ಯಾಕ್ ಉಳಿಸ್ಲಿಲ್ಲ ಅಂದ್ರೆ ನಾವು ಅಪ್ಡೇಟ್ ಇರ್ಲಕ್ಕೆ ಬರ್ತೈತಿ. ಸೈಕಾಲಜಿ ನೋಡ್ಕೋತಾ ಕುಂತೀನಿ ನೋಡ್ರಿ, SR ಎಜುಕೇಷನ್ದವ್ರದ್ದು ವಿತ್ ಕ್ವಶನ್ಸ್. ಅವರು ಎಲ್ಲ ಟಾಪಿಕ್ಸ್ಗಳನ್ನು ಕವರ್ ಮಾಡ್ಕೊಳಕ್ತಾರೆ. ವಾಮದೇವಪ್ಪ ಅವರ ಬುಕ್ಕನ್ನು ರೆಫರ್ ಮಾಡ್ಕೋತಾನೆ ಕ್ವಶನ್ಸ್ಗಳು, ಅದ್ರ ಜೊತೆಗೆ ಟಾಪಿಕ್ಸ್ಗಳನ್ನು ಕೂಡ ಕವರ್ ಮಾಡ್ಕೊಳಕ್ತಾರೆ. ಒಂದು ಸರ್ತಿ ಅವ್ರದ್ದು ಚಾನಲ್ ಓಪನ್ ಮಾಡಿಕೊಂಡು ಒಂದು ಸೈಕಾಲಜಿದು ವಿಡಿಯೋ ಕೇಳ್ರಿ, ಅಂದ್ರೆ ನಿಮಗೆ ಗೊತ್ತಾಗ್ತೈತಿ. ಅದ್ರ ಜೊತೆಗೆ ಸೋಷಿಯಲ್ ಸೈನ್ಸ್ ವಿಡಿಯೋಸ್ಗಳಂತೂ ಭಾಳ 3-4 ಲೈವ್ ವಿಡಿಯೋಸ್ಗಳು ಮಾಡ್ತಾರೆ ಡೈಲಿ. ಈಗ 6th ಕ್ಲಾಸ್ ಹಿಡಿದು ಅವರು ಲಾಸ್ಟ್ 10th ಕ್ಲಾಸಿಗೆ ಅದಾರ. 6th ಹಿಡಿದು ಸ್ಟಾರ್ಟ್ ಮಾಡಿದ್ರು. ಬೇಕಿದ್ರೆ ಎಲ್ಲ ರೆಕಾರ್ಡೆಡ್ ವಿಡಿಯೋಸ್ಗಳನ್ನು ಕೇಳ್ರಿ, ಭಾಳ ಇಂಪಾರ್ಟೆಂಟ್ ಅದಾವು. ಪ್ರತಿಯೊಂದು ಪಾಯಿಂಟನ್ನು ಅವರು ಚೆಂದಾಗೆ ಹೇಳ್ಕೊಟ್ಟಾರ. ಎಕ್ಸಾಮಿಗೆ ಭಾಳ ಯೂಸ್ಫುಲ್ ಆಗ್ತಾವೆ. ಜನರಲ್ ನಾಲೆಜು ಬರ್ತೈತಿ, ಪೊಲಿಟಿಕಲ್ ಸೈನ್ಸ್ನೂ ಬರ್ತೈತಿ, ಆಮೇಲೆ ಹಿಸ್ಟ್ರಿ ಬರ್ತೈತಿ ಅದರೊಳಗೆ, ಆಮೇಲೆ ಸಂವಿಧಾನ ಕೂಡ ಬರ್ತೈತಿ 6th ಹಿಡಿದು 10th ತನಕ. ಈಗ 10th ಕ್ಲಾಸಿಗೆ ಅದಾರ ಅವರು. 5ನೇ ದಿನ 6ನೇ ಚಾಪ್ಟ್ರಿಗೆ ಅದಾರ. ಅದಾದಮೇಲೆ ಫಸ್ಟ್ PU ಸೆಕೆಂಡ್ PUನೂ ತೊಗೋತೀನಿ ಅಂತ ಒಂದು ವಿಡಿಯೋ ಒಳಗೆ ಹೇಳಿದರು. ಅವ್ರ ಕ್ಲಾಸ್ ಅಂತೂ ಭಾಳ ಇಂಪಾರ್ಟೆಂಟ್ ಅದಾವೆ ನೋಡ್ರಿ. ಯಾರು ಬೇಕಿದ್ರೆ ಕೆಲಸ ಮಾಡ್ಕೋತಾನೆ ಆ ವಿಡಿಯೋಸ್ಗಳನ್ನು ನಾನು ಕೇಳ್ತಿರ್ತೀನಿ, ಎಲ್ಲ ಕ್ಲಾಸ್ಗಳನ್ನು. ಮೊದಲಿಗೆ 6th ಹಿಡಿದೇ ಸ್ಟಾರ್ಟ್ ಮಾಡೀನಿ. ಉಳ್ಕಿದ ಟೈಮಲ್ಲಿ ಸೈಕಾಲಜಿ, EVS ಇವೆಲ್ಲ ನಾನು ನೋಟ್ಸ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಫ್ರೀ ಆದಾಗ ಕುಂತು ಕೇಳಿ ಪಾಯಿಂಟ್ ಮಾಡ್ಕೋತೀನಿ, ನೋಡಿ ಕೇಳಿ ಪಾಯಿಂಟ್ ಮಾಡ್ಕೋತೀನಿ. ಅವ್ರ ಕ್ಲಾಸಸ್ ಮಾತ್ರ ಕೆಲಸ ಮಾಡ್ಕೋತಾನೆ ಕೇಳ್ತಿರ್ತೀನಿ. ಈ ರೀತಿ ಇವತ್ತಿನ ನನ್ನ ಅಭ್ಯಾಸ ಇತ್ತು TET ತಯಾರಿಗೋಸ್ಕರ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಈ ರೀತಿಯ ವಿಡಿಯೋಸ್ಗಳು ನಿಮಗೆ ಮೋಟಿವೇಟ್ ಆಗ್ತಾವೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಟ್ ಆಗ್ತೈತಿ. ಅದಕ್ಕೋಸ್ಕರ ಧನ್ಯವಾದಗಳು ಈ ವಿಡಿಯೋವನ್ನು ನೋಡೋದಕ್ಕೆ.